ಗುರುಭ್ಯೋ ನಮಃ. ಪ್ರಿಯ ಸ್ನೇಹಿತರೆ, ಎಲ್ಲರಿಗೂ ಈ ವೆಂಕಟೇಶ ಆಚಾರ್ಯನ ನಮಸ್ಕಾರಗಳು. ಒಂದು ಜಾತಕವನ್ನು ವಿಶ್ಲೇಷಣೆ ಮಾಡುವಾಗ ಏನೇನು ನಿಯಮಗಳನ್ನು ನೋಡಬೇಕು ಎಂದು ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀವಿ. ಅದರಲ್ಲಿ ಒಂದು ಜಾತಕವನ್ನು ವಿಶ್ಲೇಷಣೆ ಮಾಡುವಾಗ ಬೇಕಾಗಿದ್ದು ವಿವರಗಳು ಏನೇನು ಅಂದರೆ ಜನ್ಮ ದಿನಾಂಕ, ಗಳಿಗೆ, ಜನಿಸಿದ ಊರು ಮತ್ತು ಅವರು ಗಂಡು ಅಥವಾ ಹೆಣ್ಣು ಎನ್ನುವ ವಿವರಗಳು, ಮತ್ತೆ ಆ ವ್ಯಕ್ತಿಯ ಜನ್ಮ ರಾಶಿ ಯಾವುದು, ಜನ್ಮ ಲಗ್ನ ಯಾವುದು, ಲಗ್ನಾಧಿಪತಿ ಯಾವ ಗ್ರಹ, ಅವನು ಯಾವ ರಾಶಿಯಲ್ಲಿ ಕುಳಿತಿದ್ದಾನೆ, ಎಷ್ಟನೇ ಭಾವದಲ್ಲಿ ಕುಳಿತಿದ್ದಾನೆ, ಅವನ ಆಧಿಪತ್ಯಗಳು ಏನೇನು, ಇದೇ ರೀತಿ ಎಲ್ಲ ಗ್ರಹಗಳ ಸ್ಥಿತಿ ಅಂದರೆ ಅವು ಇರುವ ರಾಶಿ ಮತ್ತು ಭಾವಗಳನ್ನು ಗಮನಿಸಬೇಕು. ಆಮೇಲೆ ಗ್ರಹಗಳ ದೃಷ್ಟಿಗಳನ್ನು ನೋಡಬೇಕು. ಯಾವ ಗ್ರಹಕ್ಕೆ ಯಾವ ದೃಷ್ಟಿ ಸಿಕ್ಕಿದೆ, ಯಾವ ಭಾವವನ್ನು ನೋಡುತ್ತೆ, ಇದೆಲ್ಲ ನೋಡಬೇಕು. ಆಮೇಲೆ ಆ ಜಾತಕನಿಗೆ ನಡೆಯುತ್ತಿರುವ ದಶಾಭುಕ್ತಿಗಳು ಯಾವುದು ಅಂತ ನೋಡಬೇಕು. ಒಂದೊಂದು ಗ್ರಹದ ಸಂಪರ್ಕ ಅಂದರೆ ಯಾವ ಗ್ರಹ ಯಾವ ಗ್ರಹಗಳ ಜೊತೆ ಸೇರ್ಕೊಂಡಿದೆ, ಗ್ರಹ ಪರಿವರ್ತನೆ ಏನಾರು ಇದೆಯಾ, ಜಾತಕ ವಿಶ್ಲೇಷಣೆ ಮಾಡುವ ದಿನದಲ್ಲಿ ಇರುವ ಗೋಚಾರ, ಈ ವಿಷಯಗಳೆಲ್ಲ ನಮಗೆ ಗೊತ್ತಾಗಬೇಕು. ಸ್ನೇಹಿತರೆ, ಇವತ್ತು ನಾವು ಒಂದು ಉದಾಹರಣೆ ಜಾತಕದ ಮೂಲಕವಾಗಿ ಹೇಗೆ ಈ ವಿವರಗಳನ್ನು ನೋಡುವುದು ಎಂದು ನೋಡೋಣ. ಇಲ್ಲಿ ನೀವು ನೋಡುವ ಉದಾಹರಣೆ ಜಾತಕದಲ್ಲಿ ಜಾತಕನ ಹೆಸರು ಇಲ್ಲಿಗೆ ಬೇಡ, ಅದು ಆ ಜಾತಕರ ಅನುಮತಿ ಇಲ್ಲದೆ ಅವರ ಹೆಸರು ಗೊತ್ತಾಗುವುದು ಬೇಡ. ಆದರೆ ಅದು ಗಂಡ ಹೆಣ್ಣ ಎಂದು ಗುರುತಿಸಿಕೊಳ್ಳಿ. ಅವರು ಹುಟ್ಟಿದ ತಾರೀಕು 7ನೇ ತಾರೀಕು 6ನೇ ತಿಂಗಳು ಅಂದರೆ ಜೂನ್ ತಿಂಗಳು 1983ನೇ ವರ್ಷ ಹುಟ್ಟಿದ್ದಾರೆ. ಅಂದರೆ ಅವರಿಗೆ ಹೆಚ್ಚು ಕಡಿಮೆ 41 ವರ್ಷಗಳಾಗುತ್ತೆ. ಹುಟ್ಟಿದ ಸಮಯ ಮಂಗಳವಾರ ಮಧ್ಯಾಹ್ನ 12:40. ಹುಟ್ಟಿದ ಊರು ತಮಿಳುನಾಡಿನಲ್ಲಿರುವ ಸೇಲಂ. ಇಷ್ಟು ವಿಷಯಗಳು ನಮಗೆ ಸಾಕು. ಈ ಜಾತಕದಲ್ಲಿ ಚಂದ್ರ ಮೇಷ ರಾಶಿಯಲ್ಲಿ 2 ಡಿಗ್ರಿಯಲ್ಲಿ ಇರುವುದರಿಂದ ಜಾತಕರ ಜನ್ಮ ರಾಶಿ ಮೇಷ ರಾಶಿ ಎಂದು ಹೇಳಬಹುದು. ಮೇಷರಾಶಿಯಲ್ಲಿ 0 ಡಿಗ್ರಿಯಿಂದ 13 ಡಿಗ್ರಿ 20 ಅಶ್ವಿನಿ ನಕ್ಷತ್ರದ ವಿಸ್ತೀರ್ಣ ಇರುವುದರಿಂದ ಚಂದ್ರ 2 ಡಿಗ್ರಿಯಲ್ಲಿ ಇರುವುದು ಅಶ್ವಿನಿ ನಕ್ಷತ್ರವಾಗುತ್ತೆ. ಅಂದರೆ ಜಾತಕರ ಜನ್ಮ ನಕ್ಷತ್ರ ಅಶ್ವಿನಿ 1ನೇ ಪಾದವಾಗಿರುತ್ತೆ. ಎಲ್ಲ ನಕ್ಷತ್ರಗಳಿಗೂ 0 ಡಿಗ್ರಿಯಿಂದ 3 ಡಿಗ್ರಿ 20 1ನೇ ಪಾದವಾಗಿರುತ್ತೆ. 3 ಡಿಗ್ರಿ 20 6 ಡಿಗ್ರಿ 40 2ನೇ ಪಾದವಾಗುತ್ತೆ. ಅದೇ ರೀತಿ 6 ಡಿಗ್ರಿ 40 10ನೇ ಡಿಗ್ರಿವರೆಗೆ 3ನೇ ಪಾದವಾಗುತ್ತೆ. 10 ಡಿಗ್ರಿಯಿಂದ 13 ಡಿಗ್ರಿ 20 4ನೇ ಪಾದವಾಗುತ್ತೆ. ಅಂದರೆ ಒಂದು ನಕ್ಷತ್ರದ ಒಂದು ಪಾದದ ವಿಸ್ತೀರ್ಣ 3 ಡಿಗ್ರಿ 20 ಈ ವಿವರಗಳನ್ನು ಇಟ್ಟುಕೊಂಡು ಚಂದ್ರ ಯಾವ ಡಿಗ್ರಿಯಲ್ಲಿದ್ದಾನೆ ಎನ್ನುವುದನ್ನು ನೋಡಿ ಯಾವ ನಕ್ಷತ್ರ ಪಾದ ಎಂದು ನಿರ್ಧರಿಸಬಹುದು. ಇಲ್ಲಿ ಈ ಜಾತಕದ ಪ್ರಕಾರ ಅವರಿಗೆ ಜನ್ಮ ನಕ್ಷತ್ರ ಅಶ್ವಿನಿ 1ನೇ ಪಾದ ಆಗುತ್ತದೆ. ಮತ್ತೆ ಇವರು ಜನ್ಮ ಲಗ್ನ ಯಾವುದಂತ ನೋಡಿದ್ರೆ ಅದು ಸಿಂಹ ಲಗ್ನವಾಗುತ್ತೆ. ಸಿಂಹ ಲಗ್ನದಲ್ಲಿ ಲಾ ಅಂತ ಹಾಕಿದೆಯಲ್ಲ, ಅದು ಸಿಂಹ ಲಗ್ನ. ಲಾ ಅಂದ್ರೆ ಲಗ್ನ ಅಂತ ಅರ್ಥ. ನಾವು ಹಿಂದಿನ ವಿಡಿಯೋದಲ್ಲಿ ಜನ್ಮ ಲಗ್ನ ಅಂದ್ರೆ ಏನು ಅಂತ ನೋಡಿದ್ದೀವಿ. ಅದರ ಪ್ರಕಾರ ಹುಟ್ಟಿದ ಗಳಿಗೆಯಲ್ಲಿ ಲಗ್ನ ಸಿಂಹ ರಾಶಿಯಲ್ಲಿ ಕುಳಿತುಕೊಂಡಿದೆ. ಸಿಂಹ ಲಗ್ನದ ಅಧಿಪತಿ ಸೂರ್ಯ ಗ್ರಹ ಆಗುತ್ತಾನೆ. ಅಂದರೆ ಸೂರ್ಯ 1ನೇ ಮನೆಯ ಆಧಿಪತ್ಯ ಫಲಗಳನ್ನು ಕೊಡುತ್ತಾನೆ. ಆ ಸೂರ್ಯ ಲಗ್ನ ಭಾವದಿಂದ ಎಣಿಸುವಾಗ 10ನೇ ಮನೆಯಾದ ವೃಷಭ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಆದ್ದರಿಂದ ಸೂರ್ಯ ಲಗ್ನ ಭಾವದ ಮತ್ತು 10ನೇ ಭಾವದ ಕಾರಕತ್ವ ಫಲಗಳನ್ನು ಕೊಡುವುದಕ್ಕೆ ಸಿದ್ಧವಾಗಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಮತ್ತು ಸೂರ್ಯನ ಜೊತೆ ಕುಜಗ್ರಹನು ಸೇರ್ಕೊಂಡಿದ್ದಾನೆ. ಅಂದರೆ ಕುಜ ಸೂರ್ಯ ಸಂಪರ್ಕ ಇದೆ ಅಂತ ಹೇಳಬೇಕು. ಗ್ರಹಗಳ ದೃಷ್ಟಿ ಎಂದು ನೋಡುವಾಗ ಗುರುಗ್ರಹ ಲಗ್ನದಿಂದ 4ನೇ ಮನೆಯಲ್ಲಿ ಸ್ಥಿತವಾಗಿದ್ದಾನೆ. ಗುರುಗ್ರಹ ತನ್ನ 7ನೇ ದೃಷ್ಟಿಯಿಂದ 10ನೇ ಮನೆಯಲ್ಲಿರುವ ಸೂರ್ಯ ಗ್ರಹವನ್ನು ನೋಡುತ್ತಾನೆ. ಆದ್ದರಿಂದ ಕುಜನ ಜೊತೆ ಸೇರ್ಕೊಂಡಿರುವ ಸೂರ್ಯನಿಗೆ ಗುರುವಿನ ದೃಷ್ಟಿಯೂ ಸಿಕ್ಕತ್ತೆ. ಅಂದರೆ ಸೂರ್ಯ ತನ್ನ ಮಿತ್ರ ಗ್ರಹಗಳಾದ ಕುಜ ಮತ್ತು ಗುರುವಿನ ಸಂಪರ್ಕದಿಂದ ಹೆಚ್ಚಿನ ಬಲವನ್ನು ಹೊಂದಿರುತ್ತಾನೆ. ಸೂರ್ಯ ಸ್ಥಿತವಾಗಿರುವುದು ವೃಷಭ ರಾಶಿಯಲ್ಲಿ 22 ಡಿಗ್ರಿ 21 ಅಂದರೆ ಅದು ರೋಹಿಣಿ ನಕ್ಷತ್ರವಾಗುತ್ತೆ. ವೃಷಭ ರಾಶಿಯಲ್ಲಿ 10 ಡಿಗ್ರಿಗಳವರೆಗೆ ಕೃತ್ತಿಕಾ ನಕ್ಷತ್ರದ ವಿಸ್ತೀರ್ಣ ಇರುತ್ತೆ.
10 ಡಿಗ್ರಿಯಿಂದ 23 ಡಿಗ್ರಿ 20 ನಿಮಿಷಗಳವರೆಗೆ ರೋಹಿಣಿ ನಕ್ಷತ್ರದ ವಿಸ್ತೀರ್ಣ ಇರುತ್ತೆ. ರೋಹಿಣಿ ನಕ್ಷತ್ರದ ಅಧಿಪತಿ ಚಂದ್ರವಾಗುತ್ತಾನೆ ಎಂದು ನಿಮಗೆ ಗೊತ್ತಿದೆ. ಅಂದ್ರೆ ಸೂರ್ಯ ಚಂದ್ರನ ಕಾರಕತ್ವಗಳನ್ನು ಸೇರಿಸಿ ಕೊಡುತ್ತಾನೆ. ಇದರ ಜೊತೆ ಚಂದ್ರ ಮತ್ತು ಶನಿ ಒಬ್ರಿಗೊಬ್ರು ತಮ್ಮ ದೃಷ್ಟಿಗಳನ್ನು ಸಮಶಬ್ದವಾಗಿ ಹಂಚಿಕೊಳ್ಳುತ್ತಾರೆ. ಚಂದ್ರ 7ನೇ ದೃಷ್ಟಿಯಾಗಿ ಶನಿಯನ್ನು ನೋಡುತ್ತಾನೆ, ಶನಿ 7ನೇ ದೃಷ್ಟಿಯಿಂದ ಚಂದ್ರನ ನೋಡುತ್ತಾನೆ. ಆದ್ದರಿಂದ ಚಂದ್ರನಿಗೆ ಶನಿ ಗ್ರಹದ ಸಂಪರ್ಕನೂ ಸಿಕ್ಕತ್ತೆ. 12ನೇ ಭಾವಾಧಿಪತಿ ಚಂದ್ರ ಇರುವುದು ಮೇಷರಾಶಿಯಲ್ಲಿ ಅಶ್ವಿನಿ ನಕ್ಷತ್ರದಲ್ಲಿ ಇದ್ದಾನೆ. 12ನೇ ಮನೆ ಆಸ್ಪತ್ರೆಯನ್ನು ಗುರುತಿಸುತ್ತೆ. ನಾವು ಭಾವಕಾರಕತ್ವಗಳಲ್ಲಿ ರಾಶಿ ಕಾರಕತ್ವಗಳೆಲ್ಲ ನೋಡಿದೀವಿ. 12ನೇ ಮನೆ ಆಸ್ಪತ್ರೆಯನ್ನು ಗುರುತಿಸುತ್ತೆ. ಅಶ್ವಿನಿ ನಕ್ಷತ್ರ ವೈದ್ಯಕೀಯ ಸಂಬಂಧಿತ ವಿಷಯಗಳನ್ನು ಗುರುತಿಸುತ್ತೆ. ಶನಿ ಕರ್ಮಕಾರಕನಾಗಿ ಜಾತಕನ ಕೆಲಸವನ್ನು ಗುರುತಿಸುತ್ತೆ. ಆದ್ದರಿಂದ ಅಶ್ವಿನಿ ನಕ್ಷತ್ರ 10ನೇ ಮನೆ, 12ನೇ ಮನೆ, ಸೂರ್ಯ, ಕುಜ, ಚಂದ್ರ ಮತ್ತು ಶನಿ ಇವುಗಳ ಸಂಪರ್ಕ ಎಲ್ಲ ಸೇರಿ ಡಾಕ್ಟರ್ ಮತ್ತು ಆಸ್ಪತ್ರೆ ಕೆಲಸವನ್ನು ಖಚಿತಪಡಿಸುತ್ತದೆ. ಸ್ನೇಹಿತರೆ, ಈ ಜಾತಕ ಒಂದು ಪ್ರಸಿದ್ಧವಾಗಿರುವ ಡಾಕ್ಟರ್ ಆಗಿದ್ದಾರೆ. ಲಗ್ನ ಸಿಂಹ ಲಗ್ನವಾಗಿ ಲಗ್ನಕ್ಕೆ ಯಾವ ಅಶುಭ ಗ್ರಹಗಳ ಸಂಪರ್ಕವೂ ಇಲ್ಲದೆ ಇರುವುದರಿಂದ ಲಗ್ನ ಭಾವದ ಕಾರಕತ್ವಗಳಾದ ಹೆಸರು ಮತ್ತು ಖ್ಯಾತಿ, ಸ್ವಯಂ ಪ್ರಯತ್ನ, ಉನ್ನತ ಮಟ್ಟ ಎನ್ನುವ ಹಲವಾರು ಫಲಗಳನ್ನು ಈ ಜಾತಕ ಅನುಭವಿಸುತ್ತಾರೆ. ಸಿಂಹಾಧಿಪತಿಯಾದ ಸೂರ್ಯ ಹೆಚ್ಚಿನ ಬಲವನ್ನು ಹೊಂದಿಕೊಂಡು ಚಂದ್ರನ ಮೂಲಕವಾಗಿ ಅಶ್ವಿನಿ ನಕ್ಷತ್ರ ಸಂಬಂಧ ಇರುವುದು ಇವರನ್ನು ಡಾಕ್ಟರ್ ಮಾಡಿತ್ತು. ಶಸ್ತ್ರಚಿಕಿತ್ಸೆಗೆ ಕಾರಕನಾದ ಕುಜನ ಜೊತೆ ಸೂರ್ಯ ಸಂಬಂಧಪಟ್ಟಿದ್ದರಿಂದ ಇವರು ಒಳ್ಳೆ ಫೇಮಸ್ ಸರ್ಜನ್ ಆಗಿದ್ದಾರೆ. ಸೂರ್ಯನಿಗೆ ಗುರುವಿನ ದೃಷ್ಟಿ ಸಿಕ್ಕುವುದರಿಂದ ಮೇಲೆ ಮೇಲೆ ಅವರಿಗೆ ಹೆಸರು, ಖ್ಯಾತಿ, ಗೌರವ ಸಿಕ್ಕುವಂತದಾಗಿದೆ. ಕರ್ಮಕಾರಕ ಶನಿ ಕುಜನ ನಕ್ಷತ್ರವಾದ ಚಿತ್ತ ನಕ್ಷತ್ರದಲ್ಲಿ ಇರುವುದರಿಂದ ಕುಜನ ಜೊತೆ ಇರುವ ಸೂರ್ಯನಿಗೆ ಕರ್ಮಕಾರಕ ಶನಿಯಿನ ಸಂಪರ್ಕವು ಸಿಕ್ಕತ್ತೆ. ಆದ್ದರಿಂದ ಈ ಡಾಕ್ಟರು ವೃತ್ತಿಪರವಾಗಿ ಪ್ರೊಫೆಷನಲ್ ಡಾಕ್ಟರ್ ಆಗಿ ಇದ್ದಾರೆ. ಸೂರ್ಯ ಸ್ಥಿತವಾಗಿರುವ ವೃಷಭ ರಾಶಿಯ ಅಧಿಪತಿ ಶುಕ್ರ ಕಟಕ ರಾಶಿಯಲ್ಲಿ ಶನಿಯಿನ ನಕ್ಷತ್ರದಲ್ಲಿ ಕುಳಿತಿದ್ದಾನೆ. ಆದ್ದರಿಂದ ಸೂರ್ಯ ಇರ ಮನೆಯ ಅಧಿಪತಿ ಶುಕ್ರನ ಮೂಲಕವಾಗಿಯೂ ಕರ್ಮಕಾರಕ ಶನಿಯಿನ ಸಂಪರ್ಕ ಸೂರ್ಯನಿಗೆ ಸಿಗುತ್ತೆ. ಇದು ವೃತ್ತಿಯನ್ನು ಇನ್ನೂ ಉತ್ತಮಪಡಿಸಲಿಗೆ ಅನುಕೂಲವಾಗಿ ಇತ್ತು. 2ನೇ ಮನೆಯಾದ ಧನಸ್ಥಾನ ಮತ್ತು 11ನೇ ಮನೆಯಾದ ಲಾಭಸ್ಥಾನ ಅಧಿಪತಿಯಾದ ಬುಧ ಗ್ರಹ ಮೇಷರಾಶಿಯಲ್ಲಿ ಸೂರ್ಯನ ನಕ್ಷತ್ರವಾದ ಕೃತಿಕಾ ನಕ್ಷತ್ರದಲ್ಲಿ ಕುಳಿತುಕೊಂಡಿದ್ದಾನೆ. ಸೂರ್ಯ ಬಲವಂತನಾಗಿ ಇರುವುದರಿಂದ ಜಾತಕ ಒಳ್ಳೆ ಬುದ್ಧಿವಂತ ಜೀವಿಯಾಗಿ ಇರುತ್ತಾರೆ ಮತ್ತು ಹೆಚ್ಚಿನ ಧನ ಲಾಭಗಳನ್ನು ಅನುಭವಿಸುತ್ತಾರೆ. ಆ ಬುಧನಿಗೆ ಶನಿಯಿನ 7ನೇ ದೃಷ್ಟಿ ಇರುವುದರಿಂದ ಕಠಿಣವಾಗಿ ಕೆಲಸ ಮಾಡಿ ಸಂಪಾದನೆ ಮಾಡುವ ಸ್ಥಿತಿ ಇರುತ್ತದೆ. ಅಂದರೆ ರೆಸ್ಟ್ಲೆಸ್ ಜಾಬ್ ಅನ್ನುತ್ತಾರಲ್ಲ, ಆ ರೀತಿ ಕೆಲಸ ಮಾಡುತ್ತಾರೆ. ಚಂದ್ರಗ್ರಹ ಕೇತುವಿನ ನಕ್ಷತ್ರವಾದ ಅಶ್ವಿನಿಯಲ್ಲಿರುವುದು ಚಂದ್ರ ಮತ್ತು ಕೇತು ತ್ರಿಕೋಣದಲ್ಲಿ ತುಂಬಾ ನಿಕಟ ಸಂಬಂಧವನ್ನು ಹೊಂದಿರುವುದರಿಂದ ಈ ಡಾಕ್ಟರ್ ಚಿಂತೆಯಲ್ಲಿ ಯಾವಾಗಲೂ ವೈದ್ಯಕೀಯ ಸಂಬಂಧಿಸಿದ ಚಿಂತನೆಗಳು ಬಿಟ್ಟು ಬೇರೆ ಯಾವ ಚಿಂತನೆಗಳು ಇರುವುದಿಲ್ಲ. ಭಕ್ತಿ ಮಾರ್ಗ ಚಿಂತನೆಗಳು ಸ್ವಲ್ಪ ಇರುತ್ತೆ. ಚಂದ್ರ ಚಿಂತನೆಗಳನ್ನು ಗುರುತಿಸುತ್ತೆ ಎಂದು ನಿಮಗೆ ಮೊದಲೇ ಗೊತ್ತು. ರಾಹು ಮಿಥುನದಲ್ಲಿ ಅಂದರೆ 11ನೇ ಭಾವದಲ್ಲಿ 4 ಮತ್ತು 9ನೇ ಮನೆಗಳ ಅಧಿಪತಿಯಾದ ಕುಜ ಗ್ರಹದ ನಕ್ಷತ್ರವಾದ ಮೃಗಶಿರ ನಕ್ಷತ್ರದಲ್ಲಿ ಕುಳಿತಿದ್ದಾನೆ. ಆದ್ದರಿಂದ ರಾಹು ಜಾತಕರ ವೃತ್ತಿಯಲ್ಲಿ ಅನುಕೂಲಗಳನ್ನು ಕೊಡುತ್ತಾನೆ, ಯಾವ ಕಷ್ಟಗಳನ್ನು ಕೊಡುವುದಿಲ್ಲ. ಸ್ನೇಹಿತರೆ, ಈ ರೀತಿ ಒಂದೊಂದು ಗ್ರಹವನ್ನು ಒಂದೊಂದಾಗಿ ಯಾವ ರಾಶಿಯಲ್ಲಿದೆ, ಯಾವ ನಕ್ಷತ್ರದಲ್ಲಿದೆ, ಯಾವ ಆಧಿಪತ್ಯದಲ್ಲಿದೆ, ಯಾರ ದೃಷ್ಟಿಯಲ್ಲಿದೆ ಎಂದು ಎಲ್ಲಾ ರೀತಿಯಲ್ಲೂ ವಿಶ್ಲೇಷಣೆ ಮಾಡುವುದೇ ಉತ್ತಮ ಫಲಗಳನ್ನು ನೀಡುತ್ತೆ ಎನ್ನುವುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ನಾನು ಇದುವರೆಗೆ ಹೇಳಿದ್ದ ವಿಷಯಗಳು ಎಲ್ಲವನ್ನು ಮತ್ತು ಕೇಳಿ, ಆವಾಗಲೇ ನಿಮಗೆ ಒಂದು ಕ್ಲಾರಿಟಿ ಸಿಕ್ಕತ್ತೆ, ಚೆನ್ನಾಗಿ ಅರ್ಥವಾಗುತ್ತೆ. ಈ ರೀತಿ ಜಾತಕನ ಆರೋಗ್ಯ, ಶಿಕ್ಷಣ, ವಿವಾಹ, ಕುಟುಂಬ, ಮಕ್ಕಳು, ಕೆಲಸ, ಆಸ್ತಿಗಳು ಎಂದು ಇವುಗಳನ್ನು ಗುರುತಿಸುವ ಗ್ರಹಗಳು ಮತ್ತು ಭಾವಗಳನ್ನು ನಿಖರವಾಗಿ ಪರಿಶೀಲನೆ ಮಾಡಿ ಫಲಗಳನ್ನು ನಿರ್ಧರಿಸಬೇಕು. ಸೊ ಇದುವರೆಗೆ ನಾನು ಹೇಳಿದ್ದನ್ನು ಚೆನ್ನಾಗಿ ನೆನಪಿನಲ್ಲಿಟ್ಕೊಳ್ಳಿ, ಮತ್ತು ಕೇಳಿ, ನಿಮಗೆ ಚೆನ್ನಾಗಿ ಅರ್ಥವಾಗುತ್ತೆ. ನಾವು ಮುಂದಿನ ವಿಡಿಯೋದಲ್ಲಿ
ದಶಾಭುಕ್ತಿಗಳು ಅಂದ್ರೆ ಏನು ಅಂತ ನೋಡೋಣ. ದಶಾಭುಕ್ತಿಗಳು ಅನ್ನೋದು ಒಂದು ಸಂಭವ ಕಾಲನಿರ್ಣಯ ಮಾಡುವುದಕ್ಕೆ ತುಂಬಾ ಅನುಕೂಲವಾಗಿರುತ್ತೆ. ಅದರಿಂದ ಮುಂದಿನ ವಿಡಿಯೋದಲ್ಲಿ ದಶಾಭುಕ್ತಿ ಅಂದ್ರೆ ಏನು ಅಂತ ನೋಡೋಣ. ಸ್ನೇಹಿತರೆ, ನಾವು ಇಲ್ಲಿಯವರೆಗೆ ಒಂದು ಜಾತಕವನ್ನು ವಿಶ್ಲೇಷಣೆ ಮಾಡುವಾಗ ಕನಿಷ್ಠ ಪಕ್ಷ ಯಾವ ಯಾವ ಅಂಶಗಳನ್ನು ಗಮನಿಸಬೇಕು ಅಂತ ಹೇಳಿದ್ದೇನೆ. ನಮ್ಮ ಅನುಭವಗಳನ್ನು ಇಟ್ಟು ಹಲವಾರು ಸೂಕ್ಷ್ಮಗಳನ್ನು ಇವುಗಳ ಜೊತೆ ಸೇರಿಸಿ ವಿಶ್ಲೇಷಣೆ ಮಾಡುವಾಗ ಹೆಚ್ಚು ನಿಖರವಾದ ಫಲಿತಾಂಶಗಳನ್ನು ನೋಡಬಹುದು. ಸ್ನೇಹಿತರೆ, ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಬಟನ್ ಒತ್ತಿ, ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ಲಿಂಕನ್ನು ನಿಮ್ಮ ಸ್ನೇಹಿತರುಗಳಿಗೆಲ್ಲ ಕಳಿಸಿ. ಎಲ್ಲರಿಗೂ ಉಪಯೋಗವಾಗಲಿ, ಎಲ್ಲರಿಗೂ ಶುಭವಾಗಲಿ. ಇನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.